ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಗೆ ಮಾಡ್ತಾ ಇದ್ದೀನಿ. ಅಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಕಮೆಂಟ್ ಮಾಡಿದ್ರೆ ಆಯಿತು. ಇಟ್ಸ್ ಅನ್ ಏಂಜಲ್ ನಂಬರ್, ನಿಮಗೆ ಅಟ್ರಾಕ್ಟ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಸಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ನೀವು ತುಂಬಾ ಮನಸ್ಸಿಂದ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ತುಂಬಾ ವರ್ಷಗಳಿಂದನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ. ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ, ಮ್ಯಾನಿಫೆಸ್ಟೇಷನ್ ಅದು ಆಗುತ್ತಾ, ಟ್ರೂ ಆಗುತ್ತಾ ಆಗಲ್ವಾ ಅಂತ. ಸೊ ಇವಾಗ ನಿಮ್ಮ ಮುಂದೆ 3 ಆಪ್ಷನ್ಸ್ ಬರುತ್ತೆ ಗೈಸ್. ಸೊ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ಐ ಡೋಂಟ್ ನೋ ಆಪ್ಷನ್ 1, 2, 3 ಹಿಂಗೆ ಬರುತ್ತಾ, ಹಿಂಗೆ ಹಾಕ್ತೀನ ಗೊತ್ತಿಲ್ಲ. ಸೊ ಈ ಒಂದು 3 ಆಪ್ಷನ್ಸ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಯಾವ ಒಂದು ಆಪ್ಷನ್ ಬೇಕು ಅಂತ. ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ ಗೈಸ್. ಸೊ ಆಪ್ಷನ್ಸ್ ಪ್ರಕಾರ ನಾವು ಹೋಗೋಣ. ಆಗುತ್ತಾ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತಾ ನಿಮ್ಮ ಲೈಫಲ್ಲಿ, ಆಗಲ್ವಾ ಅಂತ. ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ನಿಮ್ಮ ಆಪ್ಷನ್ಸ್ಗೆ. ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಲೆಟ್ಸ್ ಸಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ನೀವು ತುಂಬಾ ವರ್ಷಗಳಿಂದ ತುಂಬಾ ಮನಸ್ಸಿಂದ ಕೇಳ್ತಾ ಇದ್ದೀರಾ, ಅದು ಆಗತ್ತಾ ಆಗಲ್ವಾ. ಸೊ ಫಸ್ಟ್ ಕರೆಂಟ್ ಎನರ್ಜಿ ಹೆಂಗಿದೆ ಈ ಒಂದು ವಿಶ್ ಬಗ್ಗೆ ನೋಡೋಣ. ಕರೆಂಟ್ ಎನರ್ಜಿ ಹೆಂಗಿದೆ ನಿಮ್ಮ ಕಡೆಯಿಂದ, ಲೆಟ್ಸ್ ಸಿ. ವಾವ್, ದಿಸ್ ಇಸ್ ಮ್ಯಾನಿಫೆಸ್ಟೇಷನ್ ಕಾರ್ಡೇ ಇದು, 9 ಆಫ್ ಕಪ್ಸ್ ಆಯ್ತಾ. ಸೊ ತುಂಬಾ ಇಷ್ಟಪಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಎವ್ರಿ ಡೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇದು ನಿಮ್ಮ ಹಾರ್ಟ್ಗೆ ಹತ್ರವಾಗಿರೋದು. ಅದು ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಪರ್ಸನ್ ಬರಲಿ, ಒಂದು ರಿಲೇಶನ್ಶಿಪ್ ನನಗೆ ಸಿಗ್ಲಿ, ಈ ಪರ್ಸನ್ ನನ್ನ ಇಷ್ಟಪಡ್ಲಿ, ಅಥವಾ ನಿಮ್ಮ ಹಾರ್ಟ್ಗೆ ಹತ್ರ ಆಗಿದೆ. ನೀವೇನ್ ಕೇಳ್ತಾ ಇದ್ದೀರಾ, ದಿಸ್ ಇಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ತುಂಬಾ ಇಷ್ಟಪಟ್ಟು ಕೇಳ್ಕೊಂತ ಇದ್ದೀರಾ. ದಿನ ಏನೋ ಒಂದು ಟೆಕ್ನಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಬಟ್ ಮನ್ಸಿಂದ ಅಂತೂ ನಿಮಗೆ ತುಂಬಾ ಖುಷಿ ಇದೆ. ಫಾರ್ ಅನ್ ಎಕ್ಸಾಂಪಲ್, ಒಂದ್ಸಲಿ ನಾವು ವೆಹಿಕಲ್ ಅನ್ಕೊಳ್ಳಿ, ನಾವು ತುಂಬಾ ಅಟ್ಯಾಚ್ ಆಗಿ ಹೋಗ್ಬಿಟ್ಟಿರ್ತೀವಿ. ವಾವ್, ನನಗೆ ಆ ಕಾರ್ ಬೇಕು, ನಾನು ಒಂದಿನ ಅದೇ ತರ ಕಾರಲ್ಲಿ ಓಡಿಸ್ತಾ ಇರ್ತೀನಿ, ನಾನು ರೈಡ್ ಮಾಡ್ತಾ ಇರ್ತೀನಿ, ಡ್ರೈವ್ ಮಾಡ್ತಾ ವಾಟ್ ಎವರ್. ಓಕೆ, ಈ ಕಲರ್ ಕಾರು, ಓಕೆ ನಾನು ಈ ತರ ಬಟ್ಟೆ ಹಾಕೊಂಡು ಅದ್ರಲ್ಲಿ ಕೂರ್ತೀನಿ. ಸೊ ಇಟ್ಸ್ ಲೈಕ್ ತುಂಬಾ ಹತ್ರ ಆಗಿರುತ್ತೆ ನಿಮಗೆ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಖುಷಿಯಿಂದ, ವಿತ್ ಹೋಲ್ ಹಾರ್ಟೆಡ್. ಅಂಡ್ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ. ಒನ್ ಮೇನ್ ಥಿಂಗ್, ನಿಮಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ, ಅದ್ರ ಬಗ್ಗೆ ಆಗಲ್ವೇನೋ ಆ ತರ ಒಂದು ಕಾಂಟ್ರಾಸ್ಟಿಂಗ್ ಥಾಟ್ಸ್ ಇಲ್ಲ. ಲೆಟ್ಸ್ ಸಿ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗುತ್ತಾ ಈ ವರ್ಷದಲ್ಲಿ. ಲೆಟ್ಸ್ ಸಿ. ಆಪ್ಷನ್ 1 ಚೂಸ್ ಮಾಡಿದವ್ರಿಗೆ ಗೈಸ್, ಯು ಆರ್ ವೆರಿ ಕ್ಲೋಸ್ ಅಂತ ನೋಡ್ತಾ ಇದ್ದೀನಿ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಲುಕ್ ಎಟ್ ದಿಸ್. ಈ ನೈಟ್ಸ್ ಇದೆ ಅಲ್ವಾ, ಎರಡೂನು ಇದು ಕ್ವಿಕ್ ಕಾರ್ಡ್ಸ್, ಬೇಗ ಬರ್ತಾ ಇದೆ. ಹಾರ್ಸ್ ನೋಡಿ ಅಲ್ಲಿ ಎಷ್ಟು ಬೇಗ ಓಡ್ತಾ ಇದೆ. ಸೊ ಬೇಗ ಆಗ್ತಾ ಇದೆ. ಇವಾಗ ಯಾವ ಮಂತ್ ಅಲ್ಲಿ ಈ ಒಂದು ವಿಡಿಯೋ ನೋಡ್ತೀರಾ, ಡಸಂಟ್ ಮ್ಯಾಟರ್. ವಿತಿನ್ ಫ್ಯೂ ವೀಕ್ಸ್, ಟ್ರಸ್ಟ್ ಮೀ, ವಿತಿನ್ ಫ್ಯೂ ವೀಕ್ಸ್ ಈ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಲೈಫಲ್ಲಿ ಫುಲ್ಫಿಲ್ಮೆಂಟ್ ಆಗುತ್ತೆ. ರೈಟ್ ದೀಸ್ ವರ್ಡ್ಸ್. ಓಕೆ, ಸೊ ಇವಾಗಲೇ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ಲಿ 111 ಅಂತ ಹಾಕಬೇಕು. ಆಲ್ ರೈಟ್, ಇದು ಫಸ್ಟ್ ಆಪ್ಷನ್ ಅವರಿಗೆ. ಸೆಕೆಂಡ್ ಆಪ್ಷನ್ ಅವರಿಗೆ ನೋಡೋಣ ಗೈಸ್, ಏನಿದೆ ನಿಮಗೆ ಮೆಸೇಜ್ ಅಂತ. ಮ್ಯಾನಿಫೆಸ್ಟೇಷನ್ ರಿಗಾರ್ಡಿಂಗ್ ಎನರ್ಜಿ ನೋಡೋಣ. ಎನರ್ಜಿ ಹೆಂಗಿದೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಆ ಒಂದು ಟಾಪಿಕ್ ಮೇಲೆ ನಿಮ್ಮ ಎನರ್ಜಿ ಹೆಂಗಿದೆ. How is your energy going on? Second option. Wow. 5 of Wands. ತುಂಬಾ ಕಾಂಪಿಟೇಷನ್ ಇದೆ. ನೀವ್ ಏನ್ರ ಬಗ್ಗೆ ಕೇಳ್ತಾ ಇದ್ದೀರಾ, ತುಂಬಾ ಕಾಂಪಿಟೇಷನ್ ಇದೆ ಗೈಸ್. ಅಂದ್ರೆ ನೀವು ನನಗದ್ ಬೇಕು ಅಂತ, ಇನ್ ಕೆಲವೊಂದಷ್ಟು ಜನ ನನಗದ್ ಬೇಕು ಅಂತ. ನನಗೆ ಮೇನ್ ಆಗಿ ಎಕ್ಸಾಂಪಲ್ ಏನ್ ಬರ್ತಾ ಇರೋದು ಗೊತ್ತಾ, ಎಕ್ಸಾಮ್, ನೀವ್ ಅದನ್ನ ಟಾಪ್ ಮಾಡ್ಬೇಕಂತ, ಬಟ್ ಅದೇ ಪೊಸಿಷನ್ಗೋಸ್ಕರ ಇನ್ನೊಂದು 5-6 ಜನ ಜಗಳ ಆಡ್ತಾ ಇದ್ದಾರೆ. ಎಗೇನ್ ಜಾಬ್ ವೇಕೆನ್ಸಿ ಇದೆ, ಬೆಸ್ಟ್ ಪೊಸಿಷನ್, ನೀವ್ ಹೆಂಗ್ ಟ್ರೈ ಮಾಡ್ತಾ ಇದ್ದೀರಾ ಹಂಗೆ ಇನ್ನೊಂದು 5-6 ಜನ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ನೀವು ಏನಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀರಲ್ವಾ, ತುಂಬಾ ಜನ ಫೈಟ್ ಮಾಡ್ತಾ ಇದ್ದಾರೆ, ಬಟ್
ಗಿವ್ ಅಪ್ ಮಾಡ್ತಾ ಇಲ್ಲ ನೀವು, ಅವರು ಮಾಡ್ತಾ ಇದಾರೆ. ಬಟ್ ಡಿಸ್ಟ್ರಾಕ್ಟ್ ಆಗ್ಬೇಡಿ. ಎಲ್ಲೋ ಒಂದ್ ಕಡೆ ಒಂದ್ ಥಾಟ್ ಇದೆ, ನನ್ ಕೈ ಬಿಟ್ಟು ಹೋಗ್ಬೋದಾ, ನನ್ಕಿನ್ನ ಡಿಸರ್ವಿಂಗ್ ಅಲ್ಲಿ ಇದಾರಾ, ನನ್ ಕೈಲಿ ಆಗಲ್ವಾ ಇದು, ನಾನು ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಲ್ವೇನೋ, ನಾನ್ ಡಿಸರ್ವ್ ಮಾಡಲ್ವೇನೋ, ಹಿಂಗೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದೆ. ಇಫ್ ಪಾಸಿಬಲ್ ಆ ಒಂದು ಥಾಟ್ಸ್ ನ ಡಿಸ್ಟ್ರಾಕ್ಟ್ ಮಾಡಿ, ತೆಗ್ದಾಕ್ ಬಿಡಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಡಿಸ್ಟ್ರಾಕ್ಷನ್ ಇದೆ ನಿಮಗೆ ಗೈಸ್. ನೀವು ಯಾವ ಒಂದು ಮ್ಯಾನಿಫೆಸ್ಟೇಷನ್ಗೆ ಕಂಪ್ಲೀಟ್ 100% ಫೋಕಸ್ಡ್ ಆಗಿರ್ಬೇಕು, ಅಲ್ಲಿ ನೀವು ಫೋಕಸ್ಡ್ ಆಗಿಲ್ಲ. ನಿಮ್ ಕಡೆಯಿಂದ ಬರೀ 50% ಫೋಕಸ್ ಮಾತ್ರ ಕಾಣ್ತಾ ಇದೆ. ಇನ್ 50% ನೀವು ಡಿಸ್ಟ್ರಾಕ್ಟ್ ಆಗಿದ್ದೀರಾ. ಕೆಲವೊಂದೊಂದು ಜನರು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ ಅವರ ಒಪಿನಿಯನ್ಸ್ ಇಂದ. ಮೇ ಬಿ ಅವ್ರು ಹೇಳ್ತಿರ್ಬೋದು, ಇದ್ ನಿನ್ ಕೆಲ ಆಗಲ್ಲ ಬಿಡು, ಇವಾಗ ಯಾಕೆ ಟ್ರೈ ಮಾಡ್ತಾ ಇದೀಯಾ, ಇದ್ ನಿನ್ ಕೆಲ ಆಗಲ್ಲ. ತುಂಬಾ ಡಿಸ್ಟ್ರಾಕ್ಷನ್ ಇದೆ, ತುಂಬಾ ಕಾಂಪಿಟೇಷನ್ ಇದೆ. ನೀವೇನ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಲೆಟ್ಸ್ ಸಿ ಈ ವರ್ಷದಲ್ಲಿ ಆಗುತ್ತಾ? ಎಸ್ ಗಾಯ್ಸ್, ಆಗುತ್ತೆ. ನಥಿಂಗ್ ಟು ವರಿ. ಜಸ್ಟ್ ಮೈಂಡ್ ಸೆಟ್ ಸ್ಟೇಬಲ್ ಆಗಿ ಇಟ್ಕೋಬೇಡಿ. ಸ್ವಲ್ಪ ಎಕ್ಸ್ಪ್ಲೋರಿಂಗ್ ಆಗಿರಿ, ಕಂಫರ್ಟ್ ಝೋನಿಂದ ಹೊರಗೆ ಹೋಗಿ, ಸ್ವಲ್ಪ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಬೇರೆ ಒಂದು ಫ್ರೆಂಡ್ಸ್ ಗ್ರೂಪ್ ಅಥವಾ ಬೇರೆ ಒಂದಷ್ಟು ಕನೆಕ್ಷನ್ಸ್, ಬೆಟರ್ ಕನೆಕ್ಷನ್ಸ್ ಜೊತೆ ಮಾತ್ರ ಇರಿ. ಬೇಡದೇ ಇದ್ದಿದ್ದ ಪೀಪಲ್ ಜೊತೆ ಇರಬೇಡಿ. ಆ್ಯಂಡ್ ಗೆಸ್ ವಾಟ್, ವಿತಿನ್ ಫ್ಯೂ ವೀಕ್ಸ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಆಗತ್ತೆ, ವಿತೌಟ್ ಎನಿ ಡೌಟ್. ಓಕೆ, ಅಗೇನ್ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಥಿಂಗ್ ಟು ವರಿ. ಆಲ್ರೈಟ್, ತುಂಬಾ ಟೆನ್ಷನ್ ಮಾಡ್ಕೊತಾ ಇದ್ದೀರಾ. ನಥಿಂಗ್ ಟು ವರಿ. ಕಾಂಪಿಟೇಷನ್ ಇದ್ದಿದ್ದೆ, ಕಾಂಪಿಟೇಷನ್ ಇಂದ ಹೆದರ್ಕೊಂಡು ಹೋಗಬೇಡಿ. ಓಕೆ, ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ತು ಅಂತ ಗ್ರೂಪ್ 2 ಅವ್ರಿಗೆ. ಅಗೇನ್ ಇವಾಗ ಗ್ರೂಪ್ 3 ನೋಡೋಣ. ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಅಟ್ರಾಕ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಎನರ್ಜಿ ನೋಡೋಣ. ನಿಮ್ಮ ಒಂದು ಎನರ್ಜಿ ಹೆಂಗಿದೆ ಇದ್ರ ಕಡೆ ಅಂತ. ಲೆಟ್ಸ್ ಸಿ. ಏಸ್ ಆಫ್ ವಾನ್ಸ್. ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ. ರೀಸೆಂಟ್ ಆಗಿ ಇದೇನ್ ಬೇಕು ಅಂತ ನೀವು ಹೋಗ್ತಾ ಇದ್ದೀರಾ. ರೀಸೆಂಟ್ ಆಗಿ ನೀವು ಇದ್ರ ಬಗ್ಗೆ ನಿಮಗೆ ಥಾಟ್ ಬಂದಿರೋದು. ರೀಸೆಂಟ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ, ಅಥವಾ ರೀಸೆಂಟ್ ಆಗಿ ಎನರ್ಜಿ ಎಫರ್ಟ್ ಹಾಕಕ್ಕೆ ಅಥವಾ ಇನಿಷಿಯೇಟ್ ಮಾಡಿದ್ದೀರಾ. ಸಮಥಿಂಗ್ ಯು ಲವ್, ಲೈಕ್ ಪ್ಯಾಷನೇಟ್ ಅಬೌಟ್, ನ್ಯೂ ಹಾಬಿ, ನ್ಯೂ ಲೈಫ್ ಸ್ಟೈಲ್, ನ್ಯೂ ರೋಟೀನ್, ಲೈಕ್ ಸಮಥಿಂಗ್ ಲೈಕ್ ಪ್ಯಾಷನೇಟ್ ಅಬೌಟ್. ಮೇ ಬಿ ನೀವು ಆರ್ಟಿಸ್ಟ್ ಆಗಿರ್ಬೋದು, ಪ್ರಾಕ್ಟೀಸ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ರೀಸೆಂಟ್ ಆಗಿ, ಸಮಥಿಂಗ್ ಲೈಕ್ ದಟ್. ಆ ಥರದ್ದು ಏನೋ ಒಂದು ಅಟ್ರಾಕ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ. ಇದು ಒಂದು ನಿಮ್ಮ ನ್ಯೂ ಹಾಬಿ. ತುಂಬಾ ಜನಕ್ಕೆ ಆಲ್ಟರ್ನೇಟಿವ್ ವೇ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಅಂಡ್ ನ್ಯೂ ಬಿಗಿನಿಂಗ್. ತುಂಬಾ ಜನ ಹೊಸ ಮನೆ ಕಟ್ಟಬೇಕು ಅನ್ನೋದು, ತುಂಬಾ ಜನ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ, ಟ್ರಿಪ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡೋದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾ ಜನ ಹೊಸ ಜೀವನ ಸ್ಟಾರ್ಟ್ ಮಾಡೋದಕ್ಕೆ ವಿತ್ ದ ಪರ್ಸನ್ ಹೂಮ್ ಯು ಲವ್. ವಾವ್, ಲವರ್ಸ್ ಕಾರ್ಡ್ ಬಂದಿದೆ ಅಲ್ಲಿ ಗೈಸ್, ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ನ್ಯೂ ಬಿಗಿನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಪರ್ಸನ್ ಜೊತೆ. ಲೆಟ್ಸ್ ಸಿ ಎಲ್ಲ ಯಾವ್ದಾಗತ್ತೆ, ಇವಷ್ಟಲ್ಲಿ ಆಗುತ್ತಾ? ಲೆಟ್ಸ್ ಸಿ ಗೈಸ್, ನಾನೇನು ಇಲ್ಲಿ ನಿಮಗೆ ಮುಚ್ಚಿಡ್ತಾ ಇಲ್ಲ. ದಿಸ್ ಇಸ್ ಯು, ಕ್ವೀನ್ ಆಫ್ ವಾನ್ಸ್. ನೀವು ಚೇಸ್ ಮಾಡೋದು ಬೇಡ, ಯಾರಿಂದನೋ ಓಡೋಗೋದು ಬೇಡ. ಅವರೇ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ಅದನ್ನ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋದು, ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕೋದ್ ಬೇಡ. ಎಫರ್ಟ್ ಲೆಸ್ ಆಗಿ ನಿಮಗೆ ಏನ್ ಬೇಕು ಅದನ್ನ ನೀವು ಅಟ್ರಾಕ್ಟ್ ಮಾಡ್ಕೊಂತ ಇದ್ದೀರಾ. ಅಟ್ರಾಕ್ಟ್ ಮಾಡ್ಕೊಳ್ಳೋ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ನಿಮಗೆ ಏನ್ ಬೇಕೋ ಅದ್ ನಿಮ್ದಾಗತ್ತೆ. ನೀವ್ ಏನ್ರ ಹಿಂದೆ ಓಡ್ತಾ ಇದ್ದೀರಾ, ಅದೇ ನಿಮ್ನ ಹುಡ್ಕೊಂಡ್ ಬರುತ್ತೆ. ಯಾವ ಒಂದು ಆಪರ್ಚುನಿಟಿ ಹಿಂದೆ ಓಡ್ತಾ ಇದ್ದೀರಾ ಅಲ್ವಾ, ಅದೇ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನೀವ್ ಜಾಸ್ತಿ ಏನ್ ಎಫರ್ಟ್ ಹಾಕೋದ್ ಬೇಡ. ದಿಸ್ ಇಸ್ ಯು ಅಟ್ರಾಕ್ಟಿಂಗ್, ನಾಟ್ ಚೇಸಿಂಗ್. ಎಸ್, ಫೋಕಸ್ ಮೋರ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿದಷ್ಟು ನಿಮ್ಮ ಸ್ಕಿಲ್ಸ್ ಅಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್, ಸೆಲ್ಫ್ ಗ್ರೋತ್, ನಿಮ್ಮ ಸೆಲ್ಫ್ ಮೇಲೆ ಎಫರ್ಟ್ ಹಾಕಿದಷ್ಟು ಆಟೋಮ್ಯಾಟಿಕ್ ಆಗಿ ನೀವೇನ್ ಡಿಸರ್ವ್ ಮಾಡ್ತೀರಾ ಅದನ್ನ ಹುಡ್ಕೊಂಡ್ ಬರುತ್ತೆ. ದಟ್ಸ್ ಇಟ್. ತುಂಬಾ ಎಕ್ಸಾಂಪಲ್ಸ್ ತಲೆಗೆ ಬರ್ತಾ ಇದೆ, ಬಟ್ ಈ ವಿಡಿಯೋನ ಶಾರ್ಟ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ ನಾನು.
ದಟ್ಸ್ ಇಟ್ ಗೈಸ್. ಸೊ ಐ ಹೋಪ್ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ. ಈ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.